ಈ ಸಂಘಟನೆಯನ್ನ ರಥವನ್ನ ಎಳೆದುಕೊಳ್ಳೋಕೆ ಪ್ರೇರೇಪಣೆ ಆಗಿರತಂತಹ ನಮ್ಮ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಕುಪೇಂದ್ರ ಆಯ್ನೂರ್ ಅವರೇ, ಹಾಗೆ ಈ ಒಂದು ಉದ್ಘಾಟನಾ ಕಾರ್ಯಕ್ರಮದ ಹಾಗೂ ಮಹಾನಗರದ ಅಧ್ಯಕ್ಷತೆ ವಹಿಸಿಕೊಂಡಂತಹ ಕವಿತಾ ಮೇಡಮ್ ರವರೇ, ಹಾಗೂ ವೇದಿಕೆ ಮೇಲೆ ಎಲ್ಲ ರಾಜ್ಯ ಪದಾಧಿಕಾರಿಗಳೇ ಹಾಗೂ ಮಹಾನಗರದ ಪದಾಧಿಕಾರಿಗಳೇ, ಗ್ರಾಮಾಂತರ ಪದಾಧಿಕಾರಿಗಳೇ, ಈ ದಿನ ನಾವು ಮೈಸೂರು ಮಹಾನಗರದ ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇವೆ. ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘಟನೆ ಒಂದು ಹೋಬಳಿ ಮಟ್ಟದಲ್ಲಿ ಹುಟ್ಟಾಕಿದ್ರು. ಆ ಹೋಬಳಿ ಮಟ್ಟದಲ್ಲಿ ಬಂದಂತಹ ಈ ಸಂಘಟನೆ ನಂತರ ನಗರ ಮಟ್ಟಕ್ಕೆ ಬೆಳೀತು. ನಗರ ಮಟ್ಟದಿಂದ ಜಿಲ್ಲಾ ಮಟ್ಟಕ್ಕೆ ಬೆಳೀತಾ ಬಂತು. ಹಾಗೆ ಈ ದಿನ ರಾಜ್ಯ ಮಟ್ಟದಲ್ಲಿ ಹೆಮ್ಮರವಾಗಿ 22 ಜಿಲ್ಲೆಗಳಲ್ಲಿ ಈ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘಟನೆ ಯಾವ ಕಾರ್ಮಿಕ ಕಟ್ಟಕಡೆಯ ವ್ಯಕ್ತಿ ಯಾವ ಕಾರ್ಮಿಕರ ಇದ್ದರೆ ಅವರಿಗೆ ನ್ಯಾಯ ಸಿಗುವಂತ ನಿಟ್ಟಿನಲ್ಲಿ ಈ ಕಾರ್ಮಿಕರ ಸಂಘಟನೆ ನಿರಂತರವಾಗಿ ಇರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಹಾಗೆ ನಮ್ಮ ಸಂಘಟನೆ ಪ್ರಾರಂಭದಲ್ಲಿ ಸಂಘಟಾತ್ಮಕವಾಗಿ ಚಟುವಟಿಕೆಗಳನ್ನ ಕಳೆದ 6 ವರ್ಷಗಳಿಂದ ಮಾಡ್ತಾ ಬರ್ತಾ ಇದೆ. ಪ್ರಾರಂಭದಲ್ಲಿ ನಾವು ಸಂಘಟನೆಯನ್ನ ಮಾಡ್ತಾ ಈಗ 22 ಜಿಲ್ಲೆಗಳಲ್ಲಿ ಆಗಿದೆ. 22 ಜಿಲ್ಲೆಗಳಲ್ಲಿ ನಿರಂತರವಾಗಿ ಸಕ್ರಿಯತೆಯಾಗಿ ಮಾಡ್ತಾ ಇದೆ. ನಂತರ ರಾಜ್ಯ ಕಮಿಟಿ ಯೋಚನೆ ಮಾಡ್ತು, ಈ ಎಲ್ಲ ಜಿಲ್ಲೆಗಳಲ್ಲಿ ನಾವು ಕಾರ್ಮಿಕನಿಗೆ ಒಂದು ಪಾಯಿಂಟ್ ಅಂತ ಇರಬೇಕು, ಒಂದು ನೆರವು ಅಂತ ಇರಬೇಕು, ಎಲ್ಲಿ ಹೋಗ್ಬೇಕು ಎಲ್ಲಿ ಮಾಡಬೇಕು ಅನ್ನೋದಕ್ಕೋಸ್ಕರ ನಿಶ್ಚಯ ಮಾಡಿ ಈ ದಿನ ಈಗ ಆಲ್ರೆಡಿ ನಮ್ಮ ಜಿಲ್ಲೆಗಳಲ್ಲಿ 5 ಜಿಲ್ಲೆಗಳಲ್ಲಿ ಕಾರ್ಯಾಲಯ ಉದ್ಘಾಟನೆ ಆಗಿದೆ. ಇದೇ ತರ ಸೇವೆಯನ್ನ ಮಾಡ್ತಾ ಇದೆ. ಈ ದಿನ ನಾವು ಮೈಸೂರು ಮಹಾನಗರದಲ್ಲಿ ಇದೇ ರೀತಿ ಯಾವ ಕಾರ್ಮಿಕ ಕಟ್ಟಕಡೆಯ ಕಾರ್ಮಿಕನಿದ್ದಾನೆ ಅವನಿಗೆ ಒಂದು ನೆರವು ಸಿಗಬೇಕು, ಒಂದು ಮಾಹಿತಿ ಕೇಂದ್ರ ಸಿಗಬೇಕು ಅನ್ನೋ ದೃಷ್ಟಿಯಲ್ಲಿ ಈ ದಿನ ಮಹಾನಗರ ಅಧ್ಯಕ್ಷರಾದಂತಹ ನಮ್ಮ ಕವಿತಾ ಮೇಡಮ್ ಅವರ ನೇತೃತ್ವದಲ್ಲಿ ಈ ಭಾಗದಲ್ಲಿ ಇವತ್ತು ಕಾರ್ಯಾಲಯ ಉದ್ಘಾಟನೆ ಆಗಿದೆ. ನಿರಂತರವಾಗಿ ಕಾರ್ಮಿಕರಿಗೋಸ್ಕರ ಕವಿತಾ ಮೇಡಮ್ ಅವರು ನಿರಂತರ ಈ ಕಾರ್ಯವನ್ನ ನಿರ್ವಹಿಸ್ತಾ ಇರಬೇಕು. ಯಾವಾಗ ಅವನಿಗೆ ಮೂಲಭೂತ ಸೌಕರ್ಯಗಳು ಸಿಗಬೇಕು ಅದ್ರ ಪರವಾಗಿ ಕಾರ್ಮಿಕರಿಗೋಸ್ಕರ ಹೋರಾಟವನ್ನ ಮಾಡ್ತಿರ್ಬೇಕು. ಹಾಗೆ ಮುಖ್ಯವಾಗಿ ಸರ್ಕಾರದ ಯಾವುದೇ ಒಂದು ಫೆಸಿಲಿಟಿ ಸಿಕ್ಕಿದ್ರು, ಯೋಜನೆಗಳು ಸಿಕ್ಕಿದ್ರು ಅದನ್ನ ಕಾರ್ಮಿಕನಿಗೆ ಮುಟ್ಟಿಸುವಂತ ರೀತಿಯಲ್ಲಿ ಕಾರ್ಯವನ್ನ ನಿರ್ವಹಿಸಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಅವರಿಗೆ ಶುಭವಾಗ್ಲಿ ಅಂತ ಹೇಳಿ ನನ್ನ 2 ಮಾತು ಅವಕಾಶ ಕೊಟ್ಟಂತ ಎಲ್ರಿಗೂ ಒಂದು ಈ ಸಂದರ್ಭದಲ್ಲಿ 2 ಮಾತುಗಳನ್ನಾಡಿ ನಮ್ಮೆಲ್ಲರೂ ಕೂಡ ಕಾರ್ಮಿಕರ ಎಲ್ಲ ವರ್ಗದವರಿಗೂ ಕೂಡ ಉತ್ತಮವಾದ ಅನುಕೂಲ ಆಗಲಿ, ಎಲ್ಲರೂ ಕೂಡ ಸಂಘಟನೆ ಮಾಡಿ ಎಲ್ಲ ಮಾಹಿತಿಗಳನ್ನು ಕೊಡಿ ಅಂತ ಹೇಳಿ ಸಹಜವಾಗಿ 2 ಮಾತುಗಳನ್ನು ಹಾಡಿದ್ದಾರೆ. ಅವರು ಸಹ ತುಂಬ